Watch India's largest kids library only on Jio Hotstar. Download the app now. ಕಿಂಗ್, ಈ ವರ್ಷ ನನ್ನ ಬರ್ತ್ಡೇಗೆ ನನ್ಗೆ ಒಂದು ಅದ್ಭುತ ಗಿಫ್ಟ್ ಬೇಕು. ಹೇಳು, ಏನ್ ಗಿಫ್ಟ್ ಬೇಕು ನಿನ್ಗೆ? ಆ ಚಂದ್ರ ನೋಡ್ತಿದ್ದೀರಲ್ಲ, ನಾನ್ ಬಯಸ್ತೀನಿ ಇಡೀ ಜಗತ್ತಿಗೆ ನಮ್ಮ ಪ್ಯಾಲೇಸ್ ಮೂನ್ ನ ಮೇಲೆ ಕಾಣಿಸ್ಬೇಕು. ಎಷ್ಟು ಸುಂದರ ಕಾಣ್ಬಹುದಲ್ಲ? ನಮ್ಮ ಪ್ಯಾಲೇಸ್ ಮೂನ್ ಮೇಲೆನಾ? ಅಂದ್ರೆ ಈ ರೀತಿನ ನೋಡು. ವಾವ್, ಏನ್ ಯೋಚಿಸಿದ್ದೆ ಅದಕ್ಕಿಂತ ಹೆಚ್ಚು ಸುಂದರವಾಗಿದೆ. ಕೇಳಿ ಖುಷಿ ಆಯ್ತು ಮೈ ಕ್ವೀನ್. ಆದ್ರೆ ಇದು ಸುಲಭದ ಕೆಲಸವಲ್ಲ. ಮೂನ್ ಅನ್ನು ಹಾಪ್ ಮಾಡೋಕೆ ನಾನು ಮ್ಯಾಜಿಕಲಿ ಅದನ್ನ ಸ್ವಾಲೋ ಮಾಡಬೇಕು. ಹಾಗಾಗಿ ಜನರಿಗೆ ಮೂನ್ ನ ಆಬ್ಸೆನ್ಸ್ ಗೊತ್ತಾಗಬಾರದು. ಡೋಂಟ್ ವರಿ, ನಿಮ್ಮ ಬರ್ತ್ಡೇ ಗಿಫ್ಟ್ ಬೇಗನೆ ತಯಾರಾಗುತ್ತೆ ಮೈ ಕ್ವೀನ್. ಥ್ಯಾಂಕ್ ಯು ಮೈ ಕಿಂಗ್. ಹೆನ್ ಬ್ಲೆನ್ ಸ್ಲಿಂಗೋ, ವೇರ್ ವೂಲ್ಫ್ ನ ಮ್ಯಾಜಿಕ್ ಶುರುವಾಗಲಿ. ಕೆಲಸ ಶುರು ಆಗಿಬಿಟ್ಟಿದೆ. ಈ ಕೆಲಸ ಪೂರ್ಣವಾಗುತ್ತಲೇ ಬರ್ತ್ಡೇ ಗಿಫ್ಟ್ ರೆಡಿ ಆಗುತ್ತೆ. ಮಾಯರಾ, ಇಲ್ಬಾ, ಅವರು ಇಲ್ಲಿ ಹುಡುಕ್ಲು ಸಾಧ್ಯವಿಲ್ಲ. ವರುಣಿ ಬುಷ್ ಹೆಚ್ಚು ಸೇಫ್ ಜಾಗ ಅನ್ಸುತ್ತೆ. ನೋಡುವ. ರೇಡಿಯೋ ನೋಟ್, ಹಿಯರ್ ವಿ ಕಮ್. ಅರೆ, ಎಲ್ಲ ಎಲ್ಲಿ ಅಡಗಿ ಬಿಟ್ರಿ? ಖಂಡಿತ ಬುಷ್ ನಲ್ಲಿ ಅಡಗಿಕೊಂಡಿರ್ಬೇಕು. ಮಾಯರಾ ಸಿಕ್ಕಿ ಬೀಳ್ತಾಳೆ. ಈ ಮರದ ಹಿಂದೆ ಇವರು ಅಡಗಿದ್ದಾರೆ. ಬದಿಗೆ ಸರಿರಿ ಈಗಲೇ. ಈ ಮರ ತನ್ನಷ್ಟಿಗೆ ಹ್ಯಾಕ್ ಸರಿಯಿತು? ಅಲ್ಲಿ ಅಡುಗು ಮರದ ಹಿಂದೆ. ಹೇಳಿದ್ನಲ್ಲ ಬುಷ್ ನ ಹಿಂದೆ ಬಾ ಅಂತ. ನಿನ್ನ ಬುಷಸ್ ಎಲ್ಲಿ ಹೋಯ್ತು? ಅರೆ, ಇದೆಲ್ಲೋಯ್ತು? ಇದು ಚೀಟಿಂಗ್. ಮ್ಯಾಜಿಕ್ ಮಾಡಿ ನೀವು ಎಲ್ಲ ಗೇಮ್ ಗೆಲ್ತೀರಿ. ಸರಿ, ರುದ್ರನ ಹುಡುಕಿ ತೋರಿಸಿ, ಆಗ ಹೋಗ್ತೀವಿ. ಈ ಮಕ್ಕಳು ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ಮಾಡಿದ್ದುಣ್ಣೋ ಮಹಾರಾಯ. ಊಟ ತಿಂಡಿನೂ ತಿಂತಿರೋ ಇಲ್ಲ ಆಡ್ತಾನೆ ಇರ್ತಿರೋ? ಅರೆ, ಎರಡೆರಡು ಮೂನ್ ಮೇಲೆ ನೋಡಿ. ಎಲ್ಲಿದೆ ಎರಡು ಮೂನ್? ಇದು ಹೇಗ್ ಸಾಧ್ಯ? ಹಿಡಿದೆವು. ಅರೆ ರಂಗಿಲಾ, ನಿಮ್ಗೆ ಸುಮ್ನಿರೋಕೆ ಆಗುದಿಲ್ಲ. ಸಾರಿ ರುದ್ರ. ಅರೆ, ಇದೇನು? ಮೂನ್ನ ಮೇಲೆ ಉಲ್ಫ್ನ ಶಾಡೋ ಆಗಿದೆ. ಹೀಗೆ ಕಾಣಿಸ್ತಿದೆ ಅದು ಮೂನನ್ನ ಸ್ವಾಲೋ ಮಾಡಲು ಪ್ರಯತ್ನಿಸ್ತಿದೆ. ಅದು ಕ್ಲೌಡ್ಸ್ ನ ಶೇಪ್ ಇರಬಹುದು. ಇಲ್ಲ, ಕ್ಲೌಡ್ಸ್ ಆಗ್ಲೂ ಸಾಧ್ಯವಿಲ್ಲ. ಕ್ಲೌಡ್ಸ್ ಕೆಳಗಿರುತ್ತವೆ, ಅವು ಮೂನನ್ನ ಕವರ್ ಮಾಡುತ್ತವೆ. ಇದನ್ನ ನೋಡಿದ್ರೆ ಹೀಗನಿಸ್ತಿದೆ ಯಾವುದೋ ವುಲ್ಫ್ ಮೂನನ್ನು ಬದಿಯಿಂದ ಸ್ವಾಲೋ ಮಾಡ್ತಿದೆ. ಬನ್ನಿ ಅಲಾಜಾರ್ ಸರ್ ನಲ್ಲಿಗೆ ಹೋಗೋಣ. ಬಹುಶಃ ಅವರಿಗೆ ಗೊತ್ತಿರಬಹುದು. ಚಿಂಗ್ಲಿ, ಅಜ್ಜಯ್ ಮ್ಯಾಜಿಷಿಯನ್ಸ್ ಕಾನ್ಫರೆನ್ಸ್ಗೆ ಹೋಗಿದ್ದಾರೆ. ಅವರು ಹಿಂತಿರುಗುತ್ತಲೇ ನಮ್ಗೆ ತಿಳಿಸಿ. ಡನ್ ರುದ್ರ. ಹಲೋ ಎವ್ರಿವಾನ್. ಏನ್ ವಿಷಯ ಇವತ್ತು ಈ ಹೊತ್ನಲ್ಲಿ? ಆ ಮೌನ್ ಬಗ್ಗೆ ವಿಚಾರಿಸಲು ಬಂದಿಲ್ಲ ತಾನೇ? ನಿಮ್ಗೆ ಹಾಗೆ ಗೊತ್ತು? ನೀವಂತೂ ಒಳಗೆ ಕೂತಿದ್ದೀರಿ. ಈಗ ತೋರಿಸ್ತೇನೆ. ನಾನು ಮೂನನ್ನು ನೋಡಿ ಚಕಿತನಾಗಿದ್ದೆ. ಇದು ಖಂಡಿತ ಆ ವುಲ್ಫ್ ಕಿಂಗ್ ನ ಕೆಲಸ ಇರಬೇಕು. ಇಷ್ಟು ದೊಡ್ಡ ಮ್ಯಾಜಿಕ್ ಪುಲ್ ಆಫ್ ಮಾಡೋದು ಅವನಿಗೆ ಮಾತ್ರ ಸಾಧ್ಯವಿದೆ. ಅಲಾಜಾರ್ ಸರ್, ನೀವು ನಮ್ಗೆ ಹೆಚ್ಚು ಇನ್ಫಾರ್ಮೇಶನ್ ಕೊಡಬಹುದೇ? ಹೌದು, ಖಂಡಿತ. ಬನ್ನಿ ನೀವೆಲ್ಲ.
ಹೇಗ್ ಓದೋದು? ಪ್ರತಿ ಪೇಜ್ ನಿಂದ ವಲ್ಫ್ ಹೊರ ಬಂದು ಅಟ್ಯಾಕ್ ಮಾಡಲು ರೆಡಿ ಆಗಿದೆ. ಇದು ಕಷ್ಟ ರುದ್ರ. ಯಾರಿಗಾದ್ರೂ ಕಚ್ಬಿಟ್ರೆ ಮಾಡಿದ್ದುಣ್ಣೋ ಮಹಾರಾಯ, ಬುಕ್ ಓದದೇನೆ ಇನ್ಫಾರ್ಮೇಶನ್ ಹೇಗೆ ಸಿಗುತ್ತೆ ರುದ್ರ? ಒಂದು ಉಪಾಯವಿದೆ. ಈ ವುಲ್ಫ್ ಗಾರ್ಡ್ಸ್ ವುಲ್ಫ್ ಕಿಂಗ್ ನದ್ದು, ಆದ್ರೆ ಬುಕ್ಸ್ ನ ಲೆಟರ್ಸ್ ನಮ್ದು. ಇಬಾಯಿಸ್ಕಾ ಸಿಬಾಯಿಸ್ಕಾ ಗ್ರೇಟ್ ಐಡಿಯಾ ಅಲ್ಲ ಸರ್? ಅರೆ, ಇದ್ರಲ್ಲಿ ಬರೆದಿದೆ ವುಲ್ಫ್ ನ ಮ್ಯಾಜಿಕ್ ಮುರಿಬಹುದು ಅಂತ. ಆದ್ರೆ ಯಾಗಂತ ಬರ್ದಿಲ್ಲ. ವುಲ್ಫ್ ಕಿಂಗ್ ತುಂಬಾ ಸ್ಮಾರ್ಟು. ಅವನು ತನ್ನ ಮ್ಯಾಜಿಕ್ ಲೈಬ್ರರಿಯನ್ನು ಅಪ್ಡೇಟ್ ಮಾಡಿಲ್ಲ. ನಾನು ಕೇಳಿದ್ದೇನೆ, ಅವನು ತನ್ನ ಒಂದು ಬಯೋಪಿಕ್ ಡ್ರಾಫ್ಟ್ ಮಾಡ್ತಿದ್ದಾನೆ. ಆ ಪುಸ್ತಕದಲ್ಲಿ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ಸಿಗ್ಬಹುದು. ರುದ್ರ, ನೀನು ಅವನ ಪ್ಯಾಲೇಸ್ಗೆ ಹೋಗಿ ಆ ಬುಕ್ ಅನ್ನು ಹುಡುಕ್ಬೇಕು. ಹತ್ತಿರ ಹೋಗಿ ನೋಡ್ಬೇಕು. ಇಬಾಯಿಸ್ಕಾ ಸಿಬಾಯಿಸ್ಕಾ ಡಿಸೆಪ್ಷನ್ ಕ್ರಿಯೇಟೋ. ಇಲ್ಲಿಯ ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ. ನಾವು ವುಲ್ಫ್ ನ ಗೆಟಪ್ ನಲ್ಲಿ ಒಳಗೆ ಹೋಗ್ಬೇಕು, ಇಲ್ದಿದ್ರೆ ಸಿಕ್ಕಿ ಬೀಳ್ತೀವಿ. ರುದ್ರ ನಮ್ಮ ಹೈಟ್ ಅವರಿಗಿಂತ ಕಡಿಮೆ ಇದೆ. ಅವರು ಎಷ್ಟು ಉದ್ದ ಅಗಲ, ನಾವು ತಕ್ಷಣ ಅವರ ದೃಷ್ಟಿಯಲ್ಲಿ ಬೀಳ್ತೀವಿ. ಡೋಂಟ್ ವರಿ ಮಾಯರಾ, ನಮ್ಮ ಮ್ಯಾಜಿಕ್ ನ ಸಹಾಯ ಪಡೆಯೋಣ. ನಾವು ಗೆಟಪ್ ಚೇಂಜ್ ಮಾಡೋಣ, ಮತ್ತೆ ಹೈಟು ಕೂಡ. ಇಬಾಯಿಸ್ಕಾ ಇಬಾಯಿಸ್ಕಾ ವುಲ್ಫ್ ಡ್ರೆಸ್ ಕ್ರಿಯೇಟೋ. ವುಲ್ಫ್ ಕಿಂಗ್ ಅವನ ಬಯೋಪಿಕ್ ಬರೆಸ್ತಿದ್ದಾನೆ. ಅಂದ್ರೆ ಆ ಬುಕ್ ಅವನ ಲೈಬ್ರರಿಯಲ್ಲೇ ಇರಬೇಕು. ಎಲ್ಲಾ ಕಡೆ ಹುಡುಕಿ ಮತ್ತೆ ಸಿಗುತ್ತಲೇ ತಿಳಿಸಿಬಿಡಿ. ಓಕೆ ರುದ್ರ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇಷ್ಟು ದೊಡ್ಡ ಮಹಲಿನಲ್ಲಿ ಲೈಬ್ರರಿ ಹೇಗೆ ಹುಡುಕ್ಲಿ? ಯಾರು ನೀನು? ಹೊಸಬ ಅನ್ಸುತ್ತೆ. ಮಾಡಿದ್ದುಣ್ಣೋ ಮಹಾರಾಯ, ನಿನ್ಗೆ ಎಷ್ಟು ಧೈರ್ಯ ಈ ಪ್ರಶ್ನೆ ಕೇಳಲು? ನಿನ್ಗೆ ನಿನ್ನ ಡ್ಯೂಟಿ ಸೂಪರ್ವೈಸರ್ನ ಪರಿಚಯ ಇಲ್ವಾ? ನೀನು ಹೊಸಬ್ನಾ? ಸಾರಿ ಸರ್, ನಾನ್ ನಿನ್ನೆ ತಾನೇ ಬಂದೆ. ಇಲ್ಲಿ ತಲುಪಿ 2 ನಿಮಿಷಗಳಾಗಿಲ್ಲ. ರಂಗಿಲ್ಲ ಕಷ್ಟದಲ್ಲಿದ್ದಾರೆ. ಸರಿ ನಡಿ, ಹೋಗು, ಮಾಲಿನ ಹೊರಗಡೆ ಡ್ಯೂಟಿ ಮಾಡು. ಓಕೆ ಸರ್. ಸರ್, ನೀವು ಡ್ಯೂಟಿ ಕೊಟ್ಟಿದ್ದು ಅದಾಯ್ತು. ಈಗೆಲ್ಲಿ ಹೋಗೋದು? ಮಾಡಿದ್ದು ನೋ ಮಹಾರಾಯ, ಈಗ ತೋರಿಸ್ತೀನಿ. ಮೊದ್ಲು ನೀನು ಮಹಲಿನ ಹೊರಗೆ ಡ್ಯೂಟಿ ಮಾಡು. ಹಲೋ, ಯಾರೋ ನೀನು? ಎಲ್ರಿಗೆ ಡ್ಯೂಟಿ ಹಂಚ್ತಾ ಇದೀಯಾ? ಡ್ಯೂಟಿ ಸೂಪರ್ವೈಸರ್ ನಾನು. ನನ್ಗೂ ಇವ ಹೊಸಬ ಕಾಣಿಸ್ತಾನೆ ಸರ್. ನಾನು ಡ್ಯೂಟಿ ಅಲ್ಲ, ಊಟ ಹಂಚ್ತಿದ್ದೀನಿ. ಇದು ತಗೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ. ಅರೆ ಊಟ ಬಿಡಿ, ಅವನನ್ನ ಹಿಡ್ಕೊಳ್ಳಿ. ಬಿಡ್ಲೇಬೇಡಿ. ಸಿಕ್ಕಿಕೊಂಡೆವು, ಈಗೇನ್ ಮಾಡೋದು? ಇವರನ್ನ ನನ್ನ ಮ್ಯಾಜಿಕ್ ನಿಂದ ಜಾರಿ ಬೀಳ್ಸಿನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಮಾಯರಾ, ನಿನ್ನ ಪ್ಲಾನ್ ಹಾಗೇನೆ ನಿನ್ ಮ್ಯಾಜಿಕ್ ಕೂಡ ಜಾರಿ ಹೋಯ್ತು. ಸಾರಿ. ಪ್ಯಾಲೇಸ್ ನಲ್ಲಿ ಯಾರೋ ನುಗ್ಗಿ ಬಂದಿದ್ದಾರೆ. ಹುಡುಕಿ ಅವನನ್ನ, ಹುಡುಕಿ.
ಯಾರು ನೀನು? ಇಲ್ಲೇನ್ ಮಾಡ್ತಿದ್ದೀಯಾ? ಇಲ್ಲಿಗೆ ಬರುವ ಪರ್ಮಿಷನ್ ಯಾರಿಗೂ ಇಲ್ಲ. ನಾನೊಬ್ಬ ರೈಟರು, ಕಿಂಗ್ನ ಬಯೋಪಿಕ್ ಬರೀತಿದ್ದೀನಿ. ಸುಳ್ಳು, ನೀನು ರೈಟರ್ ಅಲ್ಲ. ನಾನು ಕಿಂಗ್ನ ಬಯೋಪಿಕ್ ಬರಿತಾ ಇದ್ದೀನಿ. ಸರಿ, ಈಗ್ಲೇ ಕಿಂಗ್ಗೆ ತಿಳಿಸ್ತೇನೆ. ಸಾರಿ, ನಿಮ್ಮನ್ನು ಹಾಗೆ ಮಾಡ್ಲು ನಾನು ಬಿಡುವುದಿಲ್ಲ. ಆ? ಇದೇನು ಇಷ್ಟು ಚಿಕ್ಕ ಮ್ಯಾಜಿಕ್ ನಿಂದ ನಂದೇನಾಗುತ್ತೆ? ಹೊಟ್ಟೆಲಿ ಇಲ್ಲಿ ಕುಣಿದಾಡ್ತಿದೆ. ಕಚ್ಚಗುಳಿ ಇರ್ತಾ ಇದೆ. ಅರೆ ಇಲ್ಲಿ ಅನ್ನು ತಡೆಯಿರಿ. ಕಚ್ಚಗುಳಿ ಮಾಡ್ತಿದೆ. ಬೆಕ್ಕನ್ನೇ ಕಳುಹಿಸಿ. ಮತ್ತೆ ಆ ಬುಕ್ ಕೊಂಡು ಹೋಗ್ಬೇಡ. ಮಾಯರಾ ವರುಣ್ ರಂಗೀಲಾ, ಕೊನೆಗೆ ಬುಕ್ ಸಿಕ್ಕೇ ಬಿಡ್ತು. ಸಿಕ್ಕಿತು. ಆದ್ರೆ ಪೂರ್ತಿ ಬುಕ್ ಓದುವ ಸಮಯ ನಂಬಳಿ ಇಲ್ಲ. ಪೂರ್ತಿ ಇನ್ಫಾರ್ಮೇಶನ್ ನಾನು ನನ್ನ ಮೈಂಡ್ ನಲ್ಲಿ ಅಬ್ಸಾರ್ಬ್ ಮಾಡ್ಬೇಕಾದಿತ್ತು. ಅದ್ ಹೇಗೆ ರುದ್ರ? ಬುಕ್ ಆಲ್ಮೋಸ್ಟ್ ಅವನ ಮೈಂಡ್ ಒಳಗೆ ಹೋಗ್ಬಿಟ್ಟಿದೆ. ಕೆಲ ಸೆಕೆಂಡ್ಸ್ ಮಾತ್ರ ಬೇಕು. ಏನಾದ್ರೂ ಮಾಡ್ತೀನಿ. ಕೊನೆಗೆ ನೀವು ನಮ್ಮನ್ನ ಹಿಡಿದೇ ಬಿಟ್ರಿ. ಆದ್ರೆ ನೀವು ಚೀಟಿಂಗ್ ಮಾಡಿದ್ರಿ. ಹೈಡ್ ಅಂಡ್ ಸೀಕ್ ನಲ್ಲಿ ಮೊದಲು 100ರವರೆಗೆ ಎಣಿಸ್ಬೇಕು. ನಿಮ್ಮಲ್ಲಿ ಯಾರಾದ್ರೂ ಎಣಿಸ್ರಾ? ಇಲ್ವಲ್ಲ. ಸರಿ, ಮತ್ತೆ ಆಡೋಣ. 100ರವರೆಗೆ ಎಣಿಸಿ. ನಾವು ಆಡಕ್ತೀವಿ, ನಂತರ ನೀವು ಹುಡುಕಿ. ಮತ್ತೆ ನಾವು ಸಿಕ್ಕಿದ್ರೆ ವುಲ್ಫ್ ಕಿಂಗ್ ಹತ್ರ ಕರ್ಕೊಂಡು ಹೋಗಿ. ಸರಿ, ಎಣಿಸ್ಲು ಶುರು ಮಾಡಿ. ಎಣಿಸ್ಲು ಬರುತ್ತಲ್ವಾ? ಬರುತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಮೇಲೆ ಇದೇನ್ ಮಾಡ್ತಿದ್ದಾರೆ? ಇದು ಮಾಯರಾನ ಚಮತ್ಕಾರ. ಈಗ ಓಡೋಣ ಇಲ್ಲಿಂದ. ಐದು ಆರು. ಇಲ್ಲೇನ್ ನಡೀತಾ ಇದೆ? ಎಲ್ರೂ ಕಣ್ಣು ಮುಚ್ಚಿ ಏನ್ ಎಣಿಸ್ತಾ ಇದ್ದೀರಾ? ಸರ್, ಹೈಡ್ ಅಂಡ್ ಸೀಕ್ ನಲ್ಲಿ ಮೊದಲು ಎಣಿಸ್ಬೇಕಾಗತ್ತೆ, ಆಮೇಲೆ ಹುಡುಕೋದು. ಹಾಗಂತ ಆ ಹುಡುಗಿ ನನಗೆ ಹೇಳಿದ್ಲು. ನಿಮ್ಮ ತಲೆ ಸರಿಯಾಗಿದೆ ತಾನೇ? ಅವರು ನಿಮ್ಮನ್ನ ಪೆದ್ದು ಮಾಡಿ ಹೊರಟೋದ್ರು, ಮತ್ತೆ ನೀವು ಅವರೊಂದಿಗೆ ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ದೀರಾ. ಆದ್ರೆ ಅವರು ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ತಾರೆ? ನಂಗೆ ವುಲ್ಫ್ ಕಿಂಗ್ ನ ಮ್ಯಾಜಿಕ್ ಅನ್ನೋ ಮುರಿಯೋ ಉಪಾಯ ಸಿಕ್ಕಿಬಿಟ್ಟಿದೆ. ಆದ್ರೆ ಉಪಾಯ ಸ್ವಲ್ಪ ರಿಸ್ಕಿ. ನಮ್ಗೆ ಅಜ್ಜಯನ್ ಹೆಲ್ಪ್ ತುಂಬಾ ಅಗತ್ಯವಿದೆ. ಚಿಂಗ್ಲಿ, ಎಲ್ಲ ಹೇಗಿದ್ದೀರಿ? ಅಜಯ, ರುದ್ರ ಮತ್ತೆ ಅವನ ಗೆಳೆಯರು ಅಲಾಜಾರ್ ಹತ್ರ ಹೋಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಏನೋ ಎಡವಟ್ಟಾಗಿದೆ. ಇದೇನು ವುಲ್ಫ್ ನ ಶೇಪ್? ಇದು ಖಂಡಿತ ವುಲ್ಫ್ ಕಿಂಗ್ ನ ಕೆಲಸ. ಅಜ್ಜಯ್, ನೀವು ಸರಿ ಸಮಯಕ್ಕೆ ಬಂದ್ರಿ. ನಮ್ಗೆ ನಿಮ್ಮ ಹೆಲ್ಪ್ ನ ಅಗತ್ಯವಿದೆ. ನಾವು ವುಲ್ಫ್ ಕಿಂಗ್ ನ ಪ್ಯಾಲೇಸ್ ನಲ್ಲಿ ಇದ್ದೀವಿ. ಹೇಳು, ಏನ್ ಹೆಲ್ಪ್ ಬೇಕು? ಅಜ್ಜಯ್ಯ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳಿ. ಸರಿ ರುದ್ರ, ನಾನ್ ಬರ್ತೀನಿ. ಯಾರು ನೀನು? ಇಲ್ಲೇನ್ ಮಾಡ್ತಿದೀಯಾ? ಇಲ್ಲಿ ಯಾಕೆ ಬಂದಿದೀಯಾ? ನಾನ್ಯಾರು ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನಂದ್ರೆ ನೀವೇನ್ ಮಾಡ್ತಿದ್ದೀರಿ ಅದು ತಪ್ಪು. ನೀವು ಈ ರೀತಿ ಮೂನನ್ನು ನುಂಗಿಬಿಟ್ಟು ಮಾಯ ಮಾಡಬಾರ್ದು.
ಯಾರು ತಡಿತಾರೆ ನನ್ನನ್ನ? ನೀನಾ? ಹೌದು ನಾನು. ರುದ್ರ ವುಲ್ಫ್ ಕಿಂಗ್, ನೀವು ನಿಮ್ಮನ್ನು ದೊಡ್ಡ ಕಿಂಗ್ ಅನ್ಕೊಂಡಿದ್ದೀರಲ್ಲ, ಧೈರ್ಯವಿದ್ರೆ ನನ್ನನ್ನ ಸೋಲಿಸ್ಬಿಡಿ. ಅರೆ ಇವ್ರು ನಮ್ ಬೆನ್ನು ಯಾವಾಗ ಬಿಡ್ತಾರೆ? ಸ್ಟಾಪ್ ಗೆಳೆಯರೆ, ನಿಜವಾದ ಜಗಳ ರುದ್ರ ಮತ್ತು ವುಲ್ಫ್ ಕಿಂಗ್ ಮಧ್ಯೆ ಇದೆ. ಯಾರು ಗೆಲ್ತಾರೋ ಅವರೇ ಸಾಮ್ರಾಟ್ರು. ನನ್ಗಂತೂ ಹಸಿವಾಗ್ತಿದೆ. ಯಾರಿಗಾದ್ರೂ ಊಟ ಮಾಡ್ಬೇಕಿದ್ರೆ ತಿಳಿಸಿ. इबाइस्का जिबाइस्का क्लाउड कवर क्रिएटो. ರುದ್ರ ಎಸ್ ಎಸ್ ರುದ್ರ, ಈಗ ನಿನ್ನನ್ನ ನಾನು ಸಂಪೂರ್ಣ ನಾಶ ಮಾಡಿಬಿಡ್ತೀನಿ. ನನ್ನ ಮ್ಯಾಜಿಕ್ ನಿಂದ ನಿನ್ನನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ರುದ್ರ 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 ಇಂಗ್ ಬ್ಲಿಂಗ್ ಸ್ಲಿಂಗೋ, ವೋಲ್ಫ್ ಕಿಂಗ್ ನ ಮ್ಯಾಜಿಕ್ ಶುರುವಾಗಲಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ವುಲ್ಫ್ ಕಿಂಗ್. ಇಲ್ಲ ಇಲ್ಲ,
ಇದು ಚೀಟಿಂಗು. ನೀನು ನನಗೆ ಮೋಸ ಮಾಡಿ ನನ್ನಿಂದಲೇ ನನ್ನ ಮ್ಯಾಜಿಕ್ ಅನ್ನ ಮುಗಿಸಿ ಬಿಟ್ಟೆ. ರುದ್ರನ ಹತ್ರ ಬೇರೆ ಯಾವ ದಾರಿನೂ ಇದ್ದಿಲ್ಲ ವುಲ್ಫ್ ಕಿಂಗ್. ನನ್ನನ್ನು ಗುರುತಿಸು, ನಾನು ಜಯಸಿಂಗ್. ಕಾಲೇಜ್ ಡೇಸ್ ನಲ್ಲಿ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೆವು. ಜಯಸಿಂಗ್, ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ಹೌದು, ನಾನು. ರುದ್ರ ನನ್ನ ಗ್ರ್ಯಾಂಡ್ ಸನ್. ನೀನು ಮೂನನ್ನು ಸಾಲ್ವ್ ಮಾಡೋದನ್ನು ಅವ ನೋಡ್ದ, ಹಾಗಾಗಿ ಅವ ಮೂನನ್ನು ಉಳಿಸಲು ಬಂದ. ಇವ ನಿನ್ನ ಗ್ರ್ಯಾಂಡ್ ಸನ್, ನಿನ್ನ ಹಾಗೇನೆ ಧೈರ್ಯವಂತ ಹಾಗೂ ಬುದ್ಧಿವಂತ. ಒಂದು ವಿಷಯ ಅರ್ಥವಾಗ್ತಿಲ್ಲ, ನೀನು ಹೀಗೆ ಯಾಕೆ ಮಾಡ್ತಿದ್ದಿ? ಉಲ್ಫಿನಾ ಎಲ್ಲಿದೀಯಾ? ಹೊರಗೆ ಬಾ. ಇದೆಲ್ಲ ಇವಳಿಂದಾಗಿ ಆಯ್ತು. ಇವಳಿಗೆ ತನ್ನ ಬರ್ತ್ಡೇಗೆ ಮೂನ್ನಲ್ಲಿ ಪ್ಯಾಲೇಸ್ ಬೇಕಿತ್ತು. ಅರೆ ಜೈಸಿಂಗ್ ಅವ್ರೆ, ನೀವು ಇವರ ಮಾತನ್ನು ನಂಬಬೇಡಿ. ನಾನ್ ಬರೀ ನನ್ನ ಇಚ್ಛೆ ಹೇಳಿದ್ದೆ. ಇವ್ರಂತೂ ಅದನ್ನು ನೆರವೇರಿಸಲು ಹೊರಟ್ರು. ಹೌದಾ? ಈಗ ನನ್ನ ಮೇಲೆ ಆರೋಪ. ಇಂತಹ ಇಚ್ಛೆಯನ್ನು ನೀನು ಕೋರಿದ್ದು ಯಾಕೆ ಹೇಳು? ಅರೆ ಕೇಳಿ, ಈಗ ಜಗಳ ಮಾಡುವ ಅಗತ್ಯವಿಲ್ಲ. ಹಲವು ವರ್ಷಗಳ ನಂತರ ಸಿಕ್ಕಿದ್ದೇವೆ. ಲೆಟ್ಸ್ ಪಾರ್ಟಿ. Watch India's largest kids library only on Jio Hotstar. Download the app now.